ನಮಸ್ತೆ. ನಾವಿದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಪಂಚಾಯತಿ ಜನಪರ ನಾಯಕರನ್ನು ಕೀಳ್ಪಾಚಗಳಿದ್ದಾರೆ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್ ತಮ್ಮ ಹೆಸರು? ರಾಮಕೃಷ್ಣಪ್ಪ. ತಮ್ಮ ರಾಜಕೀಯ ಪ್ರವೇಶ? ಸರ್ 2005 ಮೊದಲೇ ಸರಿ ಸರ್. ರಾಜಕೀಯ ಉದ್ದೇಶ ಸರ್? ಸುಮ್ಮನೆ ನಮ್ಮ ತಂದೆಯವರಿಂದ ಬಂದಿತ್ತು ಅದು. ನಿಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಹಾಂ ಸರ್, ಮಾಡಿಸಿದೆ ಸರ್. ಹೇಳಿ ಸರ್. ಸ್ಕೂಲು, ಅಂಗನವಾಡಿಗಳು ಎಲ್ಲ ರಿಪೇರ್ಸು, ಕುಡಿಯೋ ನೀರು, ಬೋರ್ ಎಲ್ಲ ನಮ್ಮ ತಾಲೂಕು ಇದರಿಂದ ಪಂಚಾಯತಿಂದ. ಇನ್ನೂ ಏನು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸೋಕೆ ಅಂದ್ಕೊಂಡಿದ್ದೀರಾ ಗ್ರಾಮ ಜನತೆ? ಇನ್ನು ನಮ್ಮ ಹಳ್ಳಿಯಲ್ಲಿ ಒಂದು ಸಮುದಾಯ ಭವನ ಮಾಡಿಸೋದು ಅಂತ ಬಂದಿದೆ ಸರ್. ಮತ್ತು ಈ ಕಡೆ ಬೇರೆ ರೆಂಟ್ವಾಳ, ಆ ಕಡೆ ಪುಲಂಘಟ್ಟ ಆ ಕಡೆ ಎಲ್ಲ ಮಾಡಿಸಿದ್ವಿ ಸರ್. ಈ ಕಡೆ ಕಾರ್ಪೇಳೆಯಲ್ಲಿ ಒಂದು ಅಂಗನವಾಡಿ ಟಾಪ್ ಎಲ್ಲ ಹೋಗ್ಬಿಟ್ಟಿತ್ತು, ಅದೆಲ್ಲ ಹುಡುಗರು ಮೇಲೆ ಬೀಳೋ ಸ್ಟೇಜ್ ಇತ್ತು. ಅದಕ್ಕೂ ಟಾಪ್ಗೆ ಒಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಅದನ್ನು ಟಾಪ್ ಎಲ್ಲ ಮಾಡಿಸಿಬಿಟ್ಟಿದ್ವಿ ಸರ್. ಆಮೇಲೆ ಬಸವಂಗಿ ಬೆಟ್ಟ ಅಂತ ಇದೆ, ಅಲ್ಲಿ ಒಂದು ಸ್ಕೂಲ್ ಕಾಂಪೌಂಡ್ ಮಾಡಿಸಿದ್ವಿ. ಆಮೇಲೆ ಸ್ಕೂಲ್ಗಳೇನು ಫರ್ನಿಚರ್ ಇರಲಿಲ್ಲ ಬೆಟ್ಟದಲ್ಲಿ, ಆ ಬೆಟ್ಟದಲ್ಲೂ ಒಂದು ಸ್ವಲ್ಪ ಫರ್ನಿಚರ್ ಹಾಕ್ಸಿದ್ವಿ. ಹಿಂಗೆ ಎಲ್ಲ ಮಾಡಿಸಿದ್ವಿ ಸರ್. ಎಲ್ಲ ಪ್ರತಿಯೊಂದು ಹಳ್ಳಿಯೆಲ್ಲ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ವಿ ಸರ್. ರಾಜಕೀಯ ಜೀವನ ಏನು ಸರ್ ನಿಮಗೆ? ಏನು ಅನ್ಸಲ್ಲ ಸರ್, ಇದು ಒಂಥರ ಜನ ಇದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಆಯ್ತಲ್ಲ ಅಂತ ಒಂದಿದೆ ಸರ್. ಸರ್ ರಾಜಕೀಯದಲ್ಲಿ ನಿಮ್ಮ ಫ್ಯಾಮಿಲಿ ನೀವೇ ಫಸ್ಟ್ ಮುಂಚೆ ರಾಜಕೀಯಕ್ಕೆ? ಇಲ್ಲ ಸರ್, ನಮ್ಮ ತಂದೆಯವರು 2 ಸಾರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು. 82, 83 ಮತ್ತು 2000ರಲ್ಲಿ 2 ಸಾರಿ ZP ಮೆಂಬರ್ ಆಗಿದ್ರು. ಇದು ದೊಡ್ಡ ಕ್ಷೇತ್ರದಿಂದ ಒಂದ್ಸಾರಿ, ಕೊಳಗಾರಹಳ್ಳಿ ಕ್ಷೇತ್ರದಿಂದ ಒಂದ್ಸಾರಿ ZP ಮೆಂಬರ್ ಆಗಿದ್ರು. ಆ ವಿಧ ಮೇಲೆ ನಾವು ಒಂದ್ಸಾರಿ ರಾಜಕೀಯ ಮಾಡಿ ಜನಸೇವೆ ಮಾಡೋಣ ಅಂತ ಬಂದಿದೆ ಸರ್. ಸರ್ ನೀವು ರಾಜಕೀಯ ಬೇರೆ ಸಂಘ ಸಂಸ್ಥೆ ನಿಮ್ಮನ್ನೇ ಗುರುತಿಸ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ಯಾವ ಸಂಘ ಸಂಸ್ಥೆಯಲ್ಲೂ ಗುರುತಿಲ್ಲ ಸರ್. ನಮ್ಮ ಎಜುಕೇಷನ್ ಸರ್ ನಮ್ದು ಏನು ಹೈಸ್ಕೂಲ್ ಫಸ್ಟ್ ಇಯರ್ ಅಷ್ಟೇ ಸರ್. ಸರ್ ರಾಜಕೀಯ ಒಂದು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ. ನಿಮ್ಮ ಒಂದು ಅನುಭವದ ಪ್ರಕಾರ ಕನಿಷ್ಠ ಎಷ್ಟು ಓದಿ ರಾಜಕೀಯಕ್ಕೆ ಬರಬೇಕು ಅಂತ ಚಂದ್ರನ ತಿಳ್ಕೊಂಡಿರೋ ಸಾಕ? ಎಷ್ಟು ಓದಿರೋ ರಾಜಕೀಯಕ್ಕೆ ಬರಬೇಕು? ಇಷ್ಟೇ ಅಂತ ಸರ್. ಇದ್ರೊಳಗೆ ಸ್ವಲ್ಪ BA ಓದಿ ಬಂದು ಓದಿರೋರು ಪರವಾಗಿಲ್ಲ. ರಾಜಕೀಯ LLB ಮಾಡಿರೋರು ಸ್ವಲ್ಪ ರಾಜಕೀಯ ಚೆನ್ನಾಗಿ ಅನುಭವ ತಗೊಂಡು ತಿಳ್ಕೊಂಡು ಮಾಡ್ತಾರೆ. ಅದು ನಮ್ಮ ತಂದೆಯವರು ಅವತ್ತು SLC ಮಾಡಿದ್ರು, ಅವತ್ತು SLC ಮಾಡಿದ್ರು, ಇವತ್ತು ಡಿಗ್ರಿ ಮಾಡ್ತಾರ ಅಷ್ಟು ಇದಿತ್ತು ಸರ್. ಅದು ಅದನ್ನ ಚೆನ್ನಾಗಿ ರಾಜಕೀಯ ಅವ್ರು ಇದು ಮಾಡೋರು ಸರ್. ನೀವು ರಾಜಕೀಯ ಬರೋಕ್ಕೆ ಗುರು ಅಂತ ಗಾಡ್ ಫಾದರ್ ಯಾರು ಇದ್ದಾರೆ ಸರ್? ನಮ್ಮ ಈಗ ಹಾಲಿ ಶಾಸಕರಾದ ನಮ್ಮ KN ರಾಜಣ್ಣನವರ ಇದರಿಂದ ನಾವೆಲ್ಲ ಇದು ಮಾಡ್ತಾಯಿದ್ದೇವೆ ಸರ್. ಸರ್ ಅವರಿಗೆ ಒಂದು ಸಂದರ್ಶನ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರಾ? ಹ್ಞೂ ಸರ್, ಇಷ್ಟಪಡ್ತೀವಿ ಸರ್. ಏನು ಹೇಳ್ತೀರಾ? ಏನು ಹೇಳಕ್ಕೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಅವ್ರು ಒಳ್ಳೆ ನಮ್ಮ ಮಧುಗಿರಿ ತಾಲೂಕು ಭಾರಿ ಬರಗಾಲದಿಂದ ತತ್ತರಿಸಿದಾಗ 3% ಅಲ್ಲಿ ಬಡ್ಡಿ ಕೊಟ್ಟೆಲ್ಲ ರೈತರು ಒಂದು ಸ್ವಲ್ಪ ಇಲ್ಲಿ ಇದು ಮಾಡಿ ಎಲ್ಲ ಇದು ಮಾಡಿ ಸರ್. ಸರ್ ನಿಮ್ಮ ಒಂದು ದೃಷ್ಟಿಯಲ್ಲಿ ರಾಜಕೀಯ ಅಂದ್ರೆ ಏನು ಸರ್? ನಮ್ಮ ದೃಷ್ಟಿಯಲ್ಲಿ ರಾಜಕೀಯ ಅಂದರೆ ಜನಸೇವೆ ಮಾಡೋದೇ ದೃಷ್ಟಿ ಸರ್. ಹೌದು ಸರ್. ನಿಮ್ಮ ಸ್ವಂತ ಖರ್ಚಿನಲ್ಲಿ ನಿಮ್ಮ ಗ್ರಾಮಸ್ಥ ಜನ ಏನು ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಹಾಂ ಸರ್, ಇಲ್ಲ ಸರ್, ನಮ್ಮ ಸ್ವಂತ ಖರ್ಚಿನಲ್ಲಿ ಏನು ಮಾಡಿಸಿಲ್ಲ ಸರ್. ಸರ್ ಮುಂದೆ ZPಗೆ ನಿಂತ್ಕೊಳ್ತೀರಾ? ಏನು ನೋಡ್ಬೇಕು ಸರ್, ಅವಕಾಶ ಸಿಕ್ಕಿದ್ರೆ ಕ್ಯಾಟಗರಿ ಬಂದರೆ. ನಿಮ್ಮ ಓಟ್ ಹಾಕಿದಂಥ ಮತದಾರರಿಗೆ ನಮ್ಮ ಮೇಲೆ ಸಂದರ್ಶನ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ ಸರ್, ಇಷ್ಟಪಡ್ತೀವಿ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ತಂದೆ ಕಾಲದಿಂದಲೂ ನಮ್ಮನ್ನು ಗೆಲ್ಸ್ಕೊಂಡೆ ಬರ್ತಾ ಇದ್ದಾರೆ. ನಾವು ನಿಮ್ಮಲ್ಲಿ ಇವರು ನಮ್ಮನ್ನು ಗೆಲ್ಸಿದ್ದಾರೆ ಎಂಬುದೊಂದು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಿಮ್ಮ ರಾಜಕೀಯ ಜೀವನ ಚೆನ್ನಾಗಿ ಮುಂದೆ ZP ಲೆವೆಲ್ವರೆಗೂ ಬೆಳೀಲಿ ಅಂತ ಹೇಳೋದು ನಮಸ್ತೆ. ಹಾಂ ಸರ್, ನಮಸ್ತೆ.